ತಮಿಳುನಾಡಿನ ಅಪ್ಡೇಟ್ ಅನ್ನು ಗಮನಿಸ್ತಾ ಇದ್ದೀರಿ. ಸಿಎಂ ಡಿಸಿಎಂ ಸೇರಿ 31 ಸಚಿವರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಅಲೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಡಿಎಂಕೆ ಪಕ್ಷ. ದಳಪತಿಯ ಪಕ್ಷದ ಅಬ್ಬರಕ್ಕೆ ಡಿಎಂಕೆಗೆ ಭಾರೀ ಮುಖಭಂಗವಾಗುವ ರೀತಿ ಕಾಣಿಸ್ತಾ ಇದೆ. 51 ವಿಧಾನಸಭಾ ಕ್ಷೇತ್ರಗಳಿಗೆ ಸೀಮಿತ ಆಗ್ತಾ ಇದೆ. ಸದ್ಯದ ಟ್ರೆಂಡ್ ಪ್ರಕಾರ ಡಿಎಂಕೆ ಪಕ್ಷ ಸಮಯ 10 ಗಂಟೆಯಾಗ್ತಾ ಬಂತು. 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬರೋಬ್ಬರಿ 103. ಅಲ್ಲಿ ಮ್ಯಾಜಿಕ್ ನಂಬರ್ 118. ಆ 118ರ ಗಡಿಯನ್ನ ರೀಚ್ ಆಗೋದಕ್ಕೆ ಇನ್ನು ಕೆಲವೇ ಸೀಟ್ಗಳು ಮಾತ್ರ ಬಾಕಿ ಇರೋದು ಟಿವಿಕೆ ಪಕ್ಷಕ್ಕೆ. ಕಳೆದ ಹೆಚ್ಚು ಕಮ್ಮಿ 1 ಗಂಟೆಯಿಂದ ನೀವು ಗಮನಿಸಿದ್ರಿ ಟಿವಿಕೆಯ ಸೀಟ್ಗಳ ಸಂಖ್ಯೆ ಯಾವ ರೀತಿ ಏರಿಕೆಯನ್ನ ಕಾಣ್ತಾ ಹೋಯಿತು ಅಂತ ಹೇಳಿ. ಮತ್ತೊಂದು ಕಡೆ ಡಿಎಂಕೆಯ ಸೀಟ್ಗಳು ಕೂಡ ಇನ್ಕ್ರೀಸ್ ಆಗಿ ಎಡಿಎಂಕೆಯ ಸೀಟ್ಗಳು 73 ಕ್ಷೇತ್ರಗಳಲ್ಲಿ ಲೀಡ್ ನಲ್ಲಿದೆ ಎಡಿಎಂಕೆ. ಮತ್ತೊಂದು ಕಡೆ ಡಿಎಂಕೆ 51 ಸೀಟ್ಗಳಿಗೆ 51 ಕ್ಷೇತ್ರಗಳಿಗೆ ಸೀಮಿತ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಬಟ್ ರಿಸಲ್ಟ್ ಯಾವ ಪ್ರಮಾಣದಲ್ಲಿದೆ ಅಂತಂದ್ರೆ ನಟ ವಿಜಯ್ ಅವರ ಪಕ್ಷದ ಅಲೆಯ ಆರ್ಭಟಕ್ಕೆ ಅಥವಾ ಆ ಪಕ್ಷದ ಒಂದು ಪರ್ಫಾರ್ಮೆನ್ಸ್ಗೆ 34 ಸಚಿವರಲ್ಲಿ ತಮಿಳುನಾಡು ಸರ್ಕಾರದ 34 ಸಚಿವರಲ್ಲಿ 31 ಸಚಿವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಸಿಎಂ ಹಾಗೆ ಡಿಸಿಎಂ ಸೇರಿದಂತೆ ಎಂಕೆ ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್ ಸೇರಿದಂತೆ ರಾಜ್ಯ ಸರ್ಕಾರದ ಎಲ್ಲಾ ಪ್ರಮುಖ ಸಚಿವರು ಒಟ್ಟಾರೆಯಾಗಿ 34 ಸಚಿವರಲ್ಲಿ 31 ಮಂದಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಅಬ್ಬರಕ್ಕೆ ಕೊಚ್ಚು ಹೋಗ್ತಾ ಇದ್ದಾರೆ. ಸದ್ಯದ ತಮಿಳುನಾಡಿನ ನಂಬರ್ಸ್ ನ ಗಮನಿಸ್ತಾ ಇದ್ದೀರಿ. 102 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 73 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಡಿಎಂಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಡಿಎಂಕೆ 51 ವಿಧಾನಸಭಾ ಕ್ಷೇತ್ರಗಳಿಗೆ ಸೀಮಿತ ಆಗಿದೆ. ಜಯಲಲಿತಾ ಅವರ ನಂತರದಲ್ಲಿ ಒಬ್ಬ ಸಿನಿಮಾ ನಟ ಅಥವಾ ಒಂದು ಮಾಸ್ ಚರಿಷ್ಮಾ ಇರುವಂತಹ ಒಬ್ಬ ನಾಯಕನ ಎಂಟ್ರಿ ತಮಿಳುನಾಡಿನಲ್ಲಿ ಆಗಿರಲಿಲ್ಲ. ಜಯಲಲಿತಾ ಅವರ ನಿಧನದ ನಂತರ ಎಡಿಎಂಕೆಯಲ್ಲೂ ಒಂದು ನಾಯಕತ್ವದ ವ್ಯಾಕ್ಯೂಮ್ ಕಾಣಿಸ್ತಾ ಇತ್ತು. ಈಗ ವಿಜಯ್ ಅವರನ್ನ ಪರ್ಯಾಯವಾಗಿ ಯಾರು ಡಿಎಂಕೆಯ ವಿರೋಧಿ ಮತದಾರರಿದ್ರು ಅವರು ವಿಜಯ್ ಅವರನ್ನ ಪರ್ಯಾಯ ನಾಯಕನಾಗಿ ಕಂಡ ಹಾಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಡಿಎಂಕೆಗೆ ಬೀಳ್ತಾ ಇದ್ದಂತಹ ಮತಗಳು ಕೂಡ ಟಿವಿಕೆ ಕಡೆ ಟರ್ನ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಬರೋಬ್ಬರಿ 103 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಟಿವಿಕೆ ಪಕ್ಷ. ಮಹೇಶ್ ತೆಂಗಿನಕಾಯಿ ಅವರಿಂದ ಒಂದು ರಿಯಾಕ್ಷನ್ ಅನ್ನ ಪಡೆಯೋಣ. ಸರ್, 3 ರಾಜ್ಯಗಳಲ್ಲಿ ನಿಮ್ಮ ಪಕ್ಷ ಅಥವಾ ನಿಮ್ಮ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುವತ್ತ ಸಾಗ್ತಾ ಇದೆ. ಬಟ್ ಕೇರಳದಲ್ಲಿ ನೀವು ನಿರೀಕ್ಷೆ ಮಾಡಿದ ಹಾಗೆ ನಂಬರ್ಸ್ ಕಾಣಿಸ್ತಾ ಇಲ್ಲ. ನೀವು ಹೇಳಿದ್ರೆ ಒಂದು 10 ಸೀಟ್ಗಳನ್ನಾದ್ರೂ ನಾವು ಗೆಲ್ತೀವಿ ಅಂತ ಹೇಳಿ. ಬಟ್ ಕೇರಳದಲ್ಲಿ ಸದ್ಯಕ್ಕೆ ಒಂದು 4 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಣಿಸ್ತಾ ಇರೋದು. ಮಹೇಶ್ ಸರ್ ನೋಡಿ ವಿದ್ಯಾವರೇ, ಇವಾಗ ತಾವು ಹೇಳಿದಾಗೆ ನಾನು ಕೂಡ ಕೇರಳದ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇನ್ನೂ ಸೀಟ್ನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇರತಕ್ಕಂಥ ವ್ಯತ್ಯಾಸವನ್ನು ಕಾಣ್ತೀವಿ. ಒಂದಂಕರು ಬಹಳ ಸ್ಪಷ್ಟ ಇರಲಿ, ಕೇರಳ ಚುನಾವಣೆಯಲ್ಲಿ ಮೊದಲು ನೇರವಾಗಿ ಫೈಟ್ ಎಲ್ಡಿಎಫ್ ಯುಡಿಎಫ್ ನಡುವೆ ಇರತಕ್ಕಂಥ ಫೈಟನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಬಂದ ಮೇಲೆ ಟ್ರಯಾಂಗ್ಯುಲರ್ ಫೈಟ್ ಆಗಿ ಇವತ್ತು ಇಡೀ ಕೇರಳದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಮೊದಲೇದು. ಎರಡನೇದು ವೋಟ್ ಶೇರ್ ಆಸ್ ವೆಲ್ ಆಸ್ ಸೀಟ್ ಶೇರ್ನಲ್ಲಿ ಕೂಡ ನಾವು ದೊಡ್ಡದಾಗಿರ್ತಕ್ಕಂಥ ಸಾಧನೆಯನ್ನು 100% ನಾವು ಮಾಡೇ ಮಾಡ್ತೇವೆ. ನನಗೆ ವಿಶ್ವಾಸ ಇದೆ ಇನ್ನೂ ಚೆನ್ನಾಗಿ ಸೀಟು ಪರ್ಫಾರ್ಮೆನ್ಸ್ ನಮ್ದು ಆಗೇ ಆಗ್ತಕ್ಕಂಥ ಮಾಹಿತಿಗಳು ನನಗೆ ಬರ್ತಾ ಇದ್ದಾವೆ. ಬಹಳಷ್ಟು ಕಡಿಮೆ ಅಂತರದಲ್ಲಿ ಇವತ್ತು ವ್ಯತ್ಯಾಸಗಳು ಕಾಣ್ತಾ ಇದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ನನಗೆ ವಿಶ್ವಾಸ ಐತಿ ಇನ್ನೂ ಟೈಮ್ ಕಳೆದ ಹಾಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಭಾರತೀಯ ಜನತಾ ಪಾರ್ಟಿ ಸೀಟ್ ಶೇರ್ ಆಸ್ ವೆಲ್ ಆಸ್ ವೋಟ್ ಶೇರ್ನಲ್ಲಿ ನಾವು ಗಳಿಸ್ತೇವೆ. ಸರ್, ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಎಡಿಎಂಕೆಗೆ ಒಂದು ಅವಕಾಶ ಇತ್ತು. ಅಂದ್ರೆ ನಾರ್ಮಲಿ ಅಲ್ಲಿ ಪರ್ಯಾಯ ಸರ್ಕಾರಗಳು ರಚನೆ ಆಗ್ತಾವೆ, ಎಡಿಎಂಕೆಗೆ ಅವಕಾಶ ಇತ್ತು. ಆದ್ರೆ ನಿಮಗಿದ್ದಂತಹ ಅವಕಾಶ ಟಿವಿಕೆ ಪಕ್ಷದ ಪಾಲಾಗಿರೋ ರೀತಿ ಕಾಣಿಸ್ತಾ ಇದೆ. ಎಲ್ಲಿ ಫೇಲ್ಯೂರ್ ಆಯ್ತು ಅಂತ ಹೇಳಿ ಸೀಟ್ ಇನ್ಕ್ರೀಸ್ ಆದ ಹಾಗೆ ಕಾಣಿಸ್ತಾ ಇದೆ ಎಡಿಎಂಕೆದು. ಬಟ್ ಸರ್ಕಾರ ರಚನೆ ಮಾಡುವಂತಹ ಅವಕಾಶ ಕಾಣಿಸ್ತಾ ಇಲ್ಲ. ನೋಡಿ, ಒಂದು ಇನ್ನು ಈಗ ಬಂದಿರತಕ್ಕಂಥ ಇನಿಷಿಯಲ್ ಟ್ರೆಂಡ್ ನಲ್ಲಿ ಕೂಡ ತಮ್ಮಲ್ಲೇ ತೋರಿಸ್ತಾ ಇದ್ರಿ, ಉಳಿದೆಲ್ಲ ಚಾನಲ್ ನೆಟ್ಕು ಬಂದಿರತಕ್ಕಂಥ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಟಿಎಂಕೆ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾರೆ. ಬಟ್ ಆಸ್ ವೆಲ್ ಆಸ್ ಇನಿಷಿಯಲಿ ಎಲ್ಲ ಪೋಲ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಕೂಡ ಅನೇಕ ಪೋಲ್ಗಳು ಡಿಎಂಕೆನೇ ಬರ್ತೈತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ರು. ಆದರೆ ಇವತ್ತು
ವಿಜಯ್ ಅವ್ರ ಪಕ್ಷ ಮತ್ತು AIDMK ಭಾರತೀಯ ಜನತಾ ಪಾರ್ಟಿ NDA ನೇತೃತ್ವದ ಪಕ್ಷಗಳು ಇವತ್ತು ಬಹಳ ದೊಡ್ಡ ಪೈಪೋಟಿಯಲ್ಲಿ ನಡೀತಾ ಇದೆ. ಇವತ್ತು ಈಗ ಸದ್ಯ ಇರ್ತಕ್ಕಂಥ ಟ್ರೆಂಡನ್ನು ನಾವು ಗಮನಿಸಿದಾಗ AIDMK NDA ಗಠಬಂಧನ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಅನ್ನು ಸರ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡುತ್ತೆ ಅಂತಕ್ಕಂಥ ವಿಶ್ವಾಸ ಈಗ ಆಗ್ತಾ ಇದೆ ಈಗ. ರೈಟ್ ಸರ್, ಥ್ಯಾಂಕ್ ಯು ನ್ಯೂಸ್ ಫೋರ್ಸ್ ಜೊತೆ ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ. ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡ್ತಾ ಇದ್ರು, ಕೇರಳಕ್ಕೆಲ್ಲ ಓಡಾಡಿ ಬಂದಿದ್ದಾರೆ, ಸೀಟ್ಗಳ ಸಂಖ್ಯೆ ಕೇರಳದಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಅವರು ಇಟ್ಕೊಂಡಿದ್ದಾರೆ. DMK ಪಕ್ಷದ ಘಟಾನುಘಟಿಗಳಿಗೂ ಕೂಡ ತಮಿಳುನಾಡಿನಲ್ಲಿ ಹಿನ್ನಡೆಯಾಗಿದೆ. ನಟ ವಿಜಯ್ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ತಿರುಚಿರಪಳ್ಳಿ ಪೂರ್ವ ಹಾಗೆ ಪೆರಂಬೂರು ಎರಡೂ ಕ್ಷೇತ್ರದಲ್ಲಿ ನಟ ವಿಜಯ್ ಸತತವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. TVK ಪಕ್ಷ ಭರ್ಜರಿ ಲೀಡ್ನತ್ತ ಸಾಗ್ತಾ ಇದೆ. 103 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದ್ಯ TVK ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. TVK ಪಕ್ಷದ ಆರ್ಭಟಕ್ಕೆ DMK ಸರ್ಕಾರದ ಸಚಿವರು ಕೊಚ್ಕೊಂಡು ಹೋಗಿದ್ದಾರೆ. ಸುಮಾರು 31 ಸಚಿವರು ಇನ್ಕ್ಲೂಡಿಂಗ್ CM ಹಾಗೆ DCM 31 ಸಚಿವರು ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಟಕ್ಕರ್ನ ಕೊಡ್ತಾ ಇರೋದು TVKಯ ಅಭ್ಯರ್ಥಿಗಳು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 50 ಕ್ಷೇತ್ರ DMK ಲೀಡ್ನಲ್ಲಿರೋದು. ADMK ಮೈತ್ರಿಕೂಟ 74 ವಿಧಾನಸಭಾ ಕ್ಷೇತ್ರಗಳಲ್ಲಿ, TVK 103 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಮ್ಯಾಜಿಕ್ ನಂಬರ್ ಇಲ್ಲಿ 118. ಸರ್ಕಾರವನ್ನ ರಚನೆ ಮಾಡಬೇಕು ಅಂದ್ರೆ 118 ಸೀಟನ್ನ ಗೆಲ್ಲಬೇಕು. ಹಾಗಾಗಿಲ್ಲ ಅಂತಂದ್ರೆ ಅತಂತ್ರ ಸರ್ಕಾರ ಆಗ್ಬಿಡುತ್ತೆ, ಹಂಗ ಸಿಚುವೇಶನ್ ನಿರ್ಮಾಣ ಆಗ್ಬಿಡುತ್ತೆ, ಹಂಗ ಅಸೆಂಬ್ಲಿ ಬರುವಂತಹ ಸಾಧ್ಯತೆ ಇದೆ. ಯಾರ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ ಅಂತ ಹೇಳಿ ನೋಡ್ಬೇಕು. DMK ವೈಯಕ್ತಿಕವಾಗಿ ಗೆಲುವನ್ನ ದಾಖಲು ಮಾಡಿರೋದು 44 ಕ್ಷೇತ್ರಗಳಲ್ಲಿ, ADMK 62 ಕ್ಷೇತ್ರಗಳಲ್ಲಿ. ಅಂದ್ರೆ ಇವರ ವೈಯಕ್ತಿಕ ಪರ್ಫಾರ್ಮೆನ್ಸ್. BJP 3 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಬಿಜೆಪಿಯ ವೈಯಕ್ತಿಕ ಪರ್ಫಾರ್ಮೆನ್ಸ್ ತಮಿಳುನಾಡಿನಲ್ಲಿ 3 ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ 28ರಲ್ಲಿ ಸ್ಪರ್ಧೆ ಮಾಡಿತ್ತು, 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. TVK ಪಕ್ಷ 103 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 234 ಕ್ಷೇತ್ರಗಳ ಪೈಕಿ 227ರ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. 103 ವಿಧಾನಸಭಾ ಕ್ಷೇತ್ರಗಳಲ್ಲಿ TVK ಪಕ್ಷ. ADMK ಹಾಗೆಯೇ DMK ಮೈತ್ರಿಕೂಟ. DMKನಲ್ಲಿ ಕಾಂಗ್ರೆಸ್ 4 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ADMKಯಲ್ಲಿರುವಂತಹ BJP 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತಮಿಳುನಾಡಿನಲ್ಲಿ ಬಿಜೆಪಿಯತ್ತ ಒಲವು ತೋರಿಲ್ಲ ಮತದಾರ. ಬಿಜೆಪಿ ಸ್ಪರ್ಧೆ ಮಾಡಿದ್ದಂತಹ 27 ಕ್ಷೇತ್ರಗಳ ಪೈಕಿ ಕಳೆದ ಬಾರಿ 4ರಲ್ಲಿ ಗೆದ್ದಿತ್ತು. ಈ ಬಾರಿ 3 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಕಾಣಿಸ್ತಾ ಇದೆ. ತಮಿಳುನಾಡಿನಲ್ಲಿ ಈ ಹಿಂದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಣ್ಣಾಮಲೈ ಅವರ ನಾಯಕತ್ವದಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡುವಂತಹ ನಿರೀಕ್ಷೆಯನ್ನ ಬಿಜೆಪಿ ಹುಟ್ಟುಹಾಕಿತ್ತು. ಆದರೆ ಹಾಗಾಗ್ಲಿಲ್ಲ. ಯಾವುದೇ ಸೀಟ್ಗಳನ್ನ ಗೆಲ್ಲೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಲಿಲ್ಲ. ಅದಾದಂತಹ ನಂತರದಲ್ಲಿ ಈ ವಿಧಾನಸಭಾ ಚುನಾವಣೆಯಲ್ಲಿ ADMK ಜೊತೆ ಮೈತ್ರಿ ಮಾಡ್ಕೊಂಡು ಸ್ಪರ್ಧೆ ಮಾಡುತ್ತೆ. 27 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 4 ಸೀಟ್ಗಳಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ 3ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.